ಇನ್ನು ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ನನ್ನ ಬಂಧನಕ್ಕೊಳಪಡಿಸಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಸುಹೇಲ್ ವಿರುದ್ಧ ಎಫ್ಐಆರ್. ಫ್ಯಾಕ್ಟರಿಯಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ ಶಂಕಿತ ಉಗ್ರ ರಾಣಾಬಾಯ್ ಹೆಸರಲ್ಲಿ ಪಾಕ್ ಕೋಡ್ ಇರುವ ನಂಬರ್ ಪತ್ತೆಯಾಗಿದೆ. ಫ್ಯಾಕ್ಟರಿಯಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಂತಹ ಈ ಶಂಕಿತ ಉಗ್ರ ರಾಣಾಬಾಯ್ ಹೆಸರಿನಲ್ಲಿ ಪಾಕ್ ಕೋಡ್ ಇರುವಂತದ್ದು ಪತ್ತೆಯಾಗಿತ್ತು. ಈತನ ಹಿನ್ನೆಲೆ ಬಗ್ಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರಾಮ ಮಂದಿರ ಸ್ಫೋಟಿಸೋದಕ್ಕೆ ಬಯಸ್ತೇನೆ ಅಂತ ಬಾಯ್ಬಿಟ್ಟಿದ್ದಂತೆ ಈ ಶಂಕಿತ, ಪೊಲೀಸರ ಮುಂದೆ ಈ ಶಂಕಿತ ಉಗ್ರ ಸುಹೇಲ್ ಬಾಯ್ಬಿಟ್ಟಿದ್ದ. ಕೆಲ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಫೋಟೋಗೂ ಪೋಸ್ ಕೊಟ್ಟಿದ್ದ. ರಾಮ ಮಂದಿರ ಸ್ಫೋಟಿಸಲು ಬಯಸ್ತೇನೆ ಅಂತ ಶಂಕಿತ ಬಾಯ್ಬಿಟ್ಟಿದ್ದು ಪೊಲೀಸರ ಮುಂದೆ ಈ ಶಂಕಿತ ಉಗ್ರ ಸುಹೇಲ್ ವಿಚಾರ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನ ಕೂಡ ಬಿಟ್ಟಿಟ್ಟಿದ್ದಾನೆ. ಕೆಲ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಫೋಟೋಗೆ ಬೇರೆ ಪೋಸ್ ಕೊಟ್ಟಿದ್ದ. ಕೆಲ ಶಂಕಿತ ಗ್ರೂಪ್ಗಳ ಸದಸ್ಯನಾಗಿರುವಂತಹ ಶಂಕಿತ ಉಗ್ರ ಈತ. ಮೆಮೋನ್ ಮತ್ತು JUTTU 333 ಈ ರೀತಿ ಗ್ರೂಪ್ಗಳಲ್ಲಿ ಈತ ಸದಸ್ಯನಾಗಿದ್ದ ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಈ ಶಂಕಿತನನ್ನ ಈಗ ವಶಕ್ಕೆ ಪಡ್ಕೊಂಡಿರುವಂತಹ ಪೊಲೀಸರು ಹಲವು ವಿಚಾರಗಳನ್ನ ಕೂಡ ಬಾಯ್ಬಿಡಿಸ್ತಾ ಇದ್ದಾರೆ. ದೇಶದಲ್ಲಿ ಸಮಾಜಘಾತಕ ಚಟುವಟಿಕೆ ನಡೆಸುವಂತಹ ಯೋಜನೆಯನ್ನ ಈತ ರೂಪಿಸಿದ್ದ ಅಂತ ಕೂಡ ಹೇಳಲಾಗ್ತಿದ್ದು, ಆತನಿಂದಲೇ ಹಲವು ಮಾಹಿತಿಗಳನ್ನ ಕೂಡ ಒಂದೊಂದಾಗಿ ಪಡ್ಕೊಳ್ತಾ ಇದ್ದಾರೆ. ದಾವಣಗೆರೆಯಿಂದ ತುಮಕೂರು ಪೊಲೀಸರಿಗೆ ಈಗಾಗಲೇ ಈತನನ್ನ ಹಸ್ತಾಂತರ ಮಾಡಲಾಗಿದ್ದು, ರಾಮ ಮಂದಿರ ಸ್ಫೋಟಿಸುವುದು ಈತನ ಉದ್ದೇಶವಾಗಿತ್ತು ಅನ್ನುವಂತಹ ಅಂಶಗಳನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ನಮ್ಮ ರಿಪೋರ್ಟರ್ ಬಸವರಾಜ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಈತನ ಬಗ್ಗೆ ಏನೇನ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಒಂದೊಂದು ಅಂಶಗಳು ಕೂಡ ಬೆಚ್ಚಿ ಬೀಳಿಸೋ ಹಾಗಿದೆ. ಈತನ ಹಿನ್ನೆಲೆ, ಈತನಿಗಿರುವಂತಹ ಲಿಂಕ್, ಏನೆಲ್ಲ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇದೆ ಈಗ? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಡೀಟೇಲ್ಸ್ ಕೊಡೋದಾದ್ರೆ. ಸುಷ್ಮಾ, ಏನು ಈ ಹಿಂದೆ ಕೂಡ ಒಂದು ಇಬ್ಬರು ಯುವಕರನ್ನ ದಾವಣಗೆರೆಯಲ್ಲಿ ಒಂದು ಶಂಕಿತ ಉಗ್ರರ ಚಟುವಟಿಕೆ ಹಿನ್ನೆಲೆಯಲ್ಲಿ ಇಬ್ಬರನ್ನ ಬಂಧಿಸಿದ್ರು ದಾವಣಗೆರೆ ಪೊಲೀಸರು. ಅದಾದ ನಂತರ ಈ ಇಬ್ಬರು ಹುಡುಗರು ಇದೇ ದಾವಣಗೆರೆ ನಿವಾಸಿಗಳಾಗಿದ್ರು. ಈಗ ಬಂಧಿಸಿರ್ತಕ್ಕಂಥ ಈತ UP ಮೂಲದ ಏನು ಯುವಕ ಆಗಿದ್ದಾನೆ. ಇಲ್ಲೊಂದು ಕಾರ್ಗಿಲ್ ಫ್ಯಾಕ್ಟರಿ ಬರುತ್ತೆ, ಹರಿಹರ ತಾಲೂಕಿನ ಬನ್ನಿಕೋಡ್ ಬಳಿ ಒಂದು ಕಾರ್ಗಿಲ್ ಫ್ಯಾಕ್ಟರಿ ಬರುತ್ತೆ. ಅದರಲ್ಲಿ ಪೇಂಟಿಂಗ್ ಕೆಲಸವನ್ನು ಮಾಡ್ತಾ ಇದ್ದ. ಈತನ ಒಂದು ಚಲನವಲನ ಮೇಲೆ ಸಂಶಯಗೊಂಡಂತಹ ಪೊಲೀಸರು ದಾವಣಗೆರೆಯ ಒಂದು ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಈತನನ್ನ ಬಂಧಿಸಿದ ಹಿನ್ನೆಲೆ ಈತನ ಒಂದು ಮೊಬೈಲ್ ಅನ್ನು ವಶಪಡಿಸಿಕೊಂಡಾಗ ಅದರಲ್ಲಿ ಪಾಕಿಸ್ತಾನ್ ಕೋಡ್ ಇರ್ತಕ್ಕಂಥ ಒಂದು ರಾಣಾ ಎಂಬತಕ್ಕಂಥ ಒಂದು ನಂಬರ್ ಸೇವ್ ಆಗಿರ್ತದೆ. ಅದೇ ರಾಣಾ ಎಂಬತಕ್ಕ ಒಂದು ಗ್ರೂಪ್ ಮತ್ತು ಒಂದು 3 ಗ್ರೂಪ್ಗಳಲ್ಲಿ ಕೂಡ ಈತ ಸದಸ್ಯನಿರ್ತಾನೆ. ಅದಕ್ಕೆ ವಿಡಿಯೋಗಳನ್ನು ಕಳಿಸುವುದು ಮತ್ತು ಇಂಥ ಒಂದೆಲ್ಲ ಚಟುವಟಿಕೆ ಗೊತ್ತಾಗಿರ್ತದೆ. ಈತನ ಒಂದು ವಿಚಾರಣೆಯನ್ನು ಮಾಡಿದಾಗ ಈತ ಏನು ಅಯೋಧ್ಯೆ ರಾಮ ಮಂದಿರವನ್ನು ಸ್ಫೋಟ ಮಾಡೋದು ಮತ್ತು ಜೊತೆಗೆ ದಾವಣಗೆರೆ ಏನು ಅಮಾಯಕ ಯುವಕರಿದ್ದಾರೆ, ಆ ಯುವಕರಿಗೆ ಇಂಥ ಒಂದು ದೇಶ ವಿರೋಧಿ ಚಟುವಟಿಕೆ ಒಂದು ತರಬೇತಿಯನ್ನು ನೀಡ್ತಾ ಇದ್ದ. ಅವರ ತಲೆಯಲ್ಲಿ ಕೆಟ್ಟದಂತ ಒಂದು ದೇಶ ವಿರೋಧಿ, ದೇಶದ ಭದ್ರತೆಗೆ ತೊಂದರೆ ಬರ್ತಕ್ಕಂಥ ವಿಚಾರಗಳನ್ನು ತಲೆಯಲ್ಲಿ ತುಂಬುತ್ತಾ ಇದ್ದ. ಈ ಸ್ಫೋಟಗಳ ಬಗ್ಗೆ ಮತ್ತು ಆತ ಈ ಮೊಬೈಲ್ ನಲ್ಲಿ ಪರಿಶೀಲನೆ ಮಾಡಿದಾಗ ಆತ ಏನು ತಾನು ಕೂಡ ಉಗ್ರರ ರೀತಿಯಲ್ಲಿ ದೊಡ್ಡ ದೊಡ್ಡ ವೆಪನ್ಗಳನ್ನ ಹಿಡಿದುಕೊಂಡು AK-47 ರೀತಿ ವೆಪನ್ಗಳನ್ನ ಹಿಡಿದು ಫೋಟೋಗಳಿಗೆ ಪೋಸ್ ಕೊಟ್ಟು ಆ ಮೊಬೈಲ್ ನಲ್ಲಿ ಆ ಫೋಟೋಗಳು ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈತ ಹಲವಾರು ಕಡೆ ಈ ರೀತಿಯಾದಂತಹ ಕೆಲವು ಯುವಕರನ್ನು ಸಂಪರ್ಕಿಸಿದ್ದ. ಅದಕ್ಕೆ ಒಂದು 8 ಯುವಕರು ಈತನ ಸಂಪರ್ಕಕ್ಕೆ ಬಂದಿದ್ರು. ಅದರಲ್ಲಿ ಕೆಲ ಯುವಕರಿಗೆ ಈತನ ಬಗ್ಗೆ ಸಂಶಯ ಬಂದ ಹಿನ್ನೆಲೆಯಲ್ಲಿ ಅವರು ಕೂಡ ಬಚಾವಾಗಿರ್ತಕ್ಕಂಥ, ಇನ್ನು ಕೆಲವರು ಈತನ ಹೇಳಿದಂತೆ ಕೇಳ್ತಕ್ಕಂಥ ಒಂದು ಏನು ಕೆಲಸವನ್ನು ಮಾಡ್ತಾ ಇದ್ರು. ಹೀಗಾಗಿ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡಲಾಗಿ ಈತನನ್ನು ಬಂಧಿಸಿ ಈಗ ತುಮಕೂರು ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಬಸವರಾಜ್.